ನಂಗೆ ಇನ್ನೊಂದು ರೊಟ್ಟಿ ಮಸ್ತಾಗಿತ್ತು ಪಲ್ಯ. ಅವ ಆಮೇಲೆ ಇದು ತುಂಬಾ ಚಟ್ನಿ ಪುಡಿ ಇನ್ನೊಟ್ಟು ಬರೋ ಹೊತ್ನ್ಯಾಗ ಶೇಂಗಾ ಹಿಂಡಿ. ಅಲ್ಲ ನನಗಿರೋ ಚಿಂತಿನೂ ನಿನಗಿಲ್ಲನ? ಅದೇ ಬೇಕು ಇದೇ ಬೇಕಂತ ಕೇಳಿ ಮಾಡಿಸ್ಕೊಂಡು ತಿನ್ನತಿ ಅಲ್ಲ, ತಿನ್ನ ನಿಂಗೆ ಮಾಡ್ಕೊಡ್ತೇನೆ ನಾನು. ನನಗೆ ನೋಡಿದ್ರೆ ಇನ್ನ ನಿನ್ನ ಗಂಡು ಬಂದಿಲ್ಲ, ನೀನು ನೋಡಿದ್ರೆ ಹಿಂಗೆ ಕುಂತಿ, ನನಗೆ ಆ ಹೊಟ್ಟೆ ಬೇನಿ, ನೀನು ನೋಡಿದ್ರೆ ಹಿಂಗೆ ಮಾಡ್ತಿ. ಅಲ್ಲಿ ಬೇ ತಪ್ಪು ಮಾಡ್ಲಾರ್ದ ನಾ ಯಾಕೆ ಅಷ್ಟೇ ಇರ್ಬೇಕು ನಿನ್ನಂಗೆ? ಅಲ್ಲ ನಿಂಗೆ ಏನು ಬಿಡವ ಆತಗಂತೇನ, ಎದಕ್ಕೆ ಎದ್ರಾಕತ್ತಿ ಅನ್ನೋದು ನಂಗೆ ಅರ್ಥ ಆಗೋಲ್ತ. ಬರ್ತಾನೆ ಬಿಡ್ಬೇ, ಬಂದು ಕರ್ಕೊಂಡು ಹೋಗ್ತಾರ ಬೇಕಂದ್ರೆ ಆತಗ. ನಾನು ಏನು ತಪ್ಪು ಮಾಡಿಲ್ಲವ, ನಾನು ಕರೆಕ್ಟಾಗೆ ಮಾಡೀನಿ. ಸಿಟ್ಟು ಬಂದತಿ ಬಂದೇನಿ, ಬರ್ತಾರ ಬಂದು ಕರ್ಕೊಂಡು ಹೋಗ್ತಾರ ಬೇಕಂದವ್ರು. ಇಲ್ಲ ಬೇಕಾರೆ ಅಲ್ಲೇ ಇದ್ಕೊಳ್ಳಿ, ನಂಗೇನು ತೊಂದರೆ ಇಲ್ಲ. ಅಮ್ಮ ಹೇಳ ಕರೆದ್ರೆ ಹೋಗಂತೇಳಿ. ಆತ ಕರೆದ್ರೆ ಹೋಗ್ತೇನೆ, ಬರಲಿ. ಅದು ಬಂದು ನನಗೆ 20 ಸಲ ಕೇಳ್ಬೇಕಂದ್ರೆ ಹೋಗ್ತೇನೆ ನಾನು, ಇಲ್ಲ ಹೋಗುದಿಲ್ಲ ನಾನು. ನೋಡವ, ನನಗೆ ನಿಮ್ಮ ಥರ ಬದುಕಕ್ಕಾಗಂಗಿಲ್ಲ. ನನ್ನ ಸ್ವಾಭಿಮಾನಕ್ಕೆ ಅಸಹ್ಯ ಮಾಡಕತ್ರ, ಒಳ್ಳೊಳ್ಳೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಕತ್ರ. ನನಗೆ ಮರ್ಯಾದಿಲ್ಲ ಜಗದಾಗ, ನಂಗೆ ಇರಕ್ಕೆ ಇಷ್ಟ ಇಲ್ಲ. ನಿಮಗೆ ಹೇಳ್ರಿ ಬೇಕಾರೆ, ನಾ ಇಲ್ಲಿರೋದ್ರಿಂದ ನಿಮ್ಗೆ ಅವಮಾನ ಆಕತಿ, ನಿಮ್ಮ ಮನ್ಸಿಗೆ ಏನಾರು ನೋವು ಆಕತಿ, ಭಾರ ಆಕತಿ ಅಂದ್ರೆ ಹೇಳ್ಬಿಡ್ರಿ, ನಾ ಮನೆ ಬಿಟ್ಟು ಹೋಗ್ತೇನೆ. ನಾ ಎಲ್ಲಾರ ಏನಾರ ಮಾಡ್ಕೊಂಡು ಜೀವನ ಮಾಡ್ಕೋತೇನೆ ಏನು. ಆದ್ರೆ ಅದನ್ನ ಬಿಟ್ಟು ನನಗೆ 20 ಸಲ ಇದನ್ನ ಕೇಳಬೇಡ. ಈಗ ಏನು ನೀನು ಊಟ ಮಾಡಲೇಬೇಡ, ನೀನು ಇನ್ನೊಂದು ರೊಟ್ಟಿ ಅಂದೆ ನಾನು. ನೀನು ನೋಡಿದ್ರೆ ಇಲ್ಲಿ ಬಂದು ಭಾಷಣ ಮಾಡಕತ್ತಿ. ತಿನ್ನವ, ಯಾರು ಬೇಡಂದ್ರೆ. ಆದ್ರೆ ಏನು ಚಿಂತಿಲ್ಲಲ್ಲ ನಿಂಗೆ? ಚಿಂತೆ ಮಾಡಿದ್ರೆ ಏನಾರ ಸರಿ ಆಕತ್ತಾ? ಹೇಳ್ಬೇ ಹಂಗಾರ. ಚಿಂತೆ ಮಾಡಿದ್ರೆ ಏನಾರ ಬಗ್ಗೆ ಇರ್ತಿತ್ನ? ಹಂಗಿದ್ರೆ ಹೇಳಿ, ನಾನು ಹಂಗಾರೆ ಕುತ್ಕೊಂಡು ನಿಂತು ಚಿಂತೆ ಮಾಡ್ತೀನಿ. ಆಗೋದಾಕತಿ ಹೋಗೋದೋಕತ್ತಿ, ಸುಮ್ಮನೆ ಇರು ನೀನು ಅಷ್ಟೇ. ಏನು ನನಗೆ ಗೊತ್ತಿರೋದು, ನಾನು ನಮ್ದವ್ರು ನಮಗೆ ಏನಾರ ಒಂದು ಮಾತಂದ್ರೆ ಅದನ್ನು ಎಷ್ಟು ಅಂತೇಳಿ ನನಗೆ ಅರ್ಥ ಆಗೈತಿ. ನಿನಗಪ್ಪ ಈ ಮಾತಂದಿದ್ರೆ ನಿನಗೆ ಗೊತ್ತಾಕಿತ್ತು. ಅಪ್ಪ ಅನ್ನಂಗಿಲ್ಲಲ್ಲ ಯಾವತ್ತು, ಅದಕ್ಕೆ ನಿಂಗೆ ಅನಿಸ್ವಲ್ತು. ಸುಮ್ಮನೆ ಇರು ನೀನು. ನಾ ಅಂದ್ರೆ ನಿಂಗೆ ಅಷ್ಟು ಬೇಜಾರಾಗಲ್ಲ. ಯಾಕೆ ಹೇಳಿ, ನಿನಗೆ ಅಪ್ಪನ್ನೇ ಭಾಳ ಪ್ರೀತಿ. ಅದು ನಿನ್ನದು ಅನ್ನೋದು ಒಂದು ಇರ್ತೈತದ. ಏನು 100 ಮಂದಿ 1000 ಮಾತಾಡ್ಕೊಳ್ಳಿ, ನಮ್ಗೆ ಅಷ್ಟು ಬೇಜಾರಾಗಲ್ಲ. ಅದನ್ನು ನಾವು ಯಾರನ್ನು ಪ್ರೀತಿಸ್ತೀವಲ್ಲ ಅವ್ರು ನಮಗೊಂದು ಮಾತಂದ್ರೆ ಮನ್ಸಿಗೆ ಭಾಳ ಹತ್ತತಿ. ಏನು ನಿಂಗೆ ಅದು ಅರ್ಥ ಆಗಲ್ಲ, ಸುಮ್ಮನಿರವ. ಏ ಸುಮ್ಮನಿರೇ, ಪಾಪಕ್ಕಿ ಊಟ ಮಾಡಕತ್ತಾಳ, ಮಾಡ್ಲಿ ಹೋಗಿ ರೊಟ್ಟಿ ತಂದಾಕ. ಯಾವ್ದ ಗಾಡಿ ಓ ಬಂದ. ಚಕಡೆ ಬಂದನ ಹೇಳ್ತಂತೇಳಿ. ಅಂತೂ ಬಂದಲ್ಲ ಅಷ್ಟ ಸಾಕು. ಏ ನಿನ್ನ ಗಂಡು ಬಂದು ನೋಡು. ಬಂದ್ರನ ಹೇಳಿಲ್ಲ ಬರ್ತಾರಂತೇಳಿ. ಸುಮ್ಮನಿರು, ಯಾಕೆ ಚಿಂತೆ ಮಾಡ್ತಿ? ತೊಂಬಲ್ಲಿ ಕಾಡು ತೊಂಬಲ್ಲಿ ಒಳಗಿಡ್ತೀನಿ. ಬೇಜಾರು ಮಾಡ್ಕೊಂಡು ಕುಂದ್ರು. ಅದೆಲ್ಲ ನನಗಾಗಲ್ಲ, ನಾ ಅದನ್ನ ಮಾಡೋದೂ ಇಲ್ಲ. ಯಾಕ ಅಂದ್ರೆ ಅವ್ರು ಅನ್ಕೋಬೇಕಲ್ಲ, ನಾನಿಲ್ಲಂದ್ರೆ ಈಕಿ ಬೇಜಾರನಾಗೆ ಇರ್ತಾಳ, ನಾನಿಲ್ಲಂದ್ರೆ ಈಕಿ ಕೈಲಿ ಬದುಕಕ್ಕೆ ಆಗಂಗಿಲ್ಲ ಅಂತೇಳಿ. ಹಾಗೆಲ್ಲ ಏನಿಲ್ಲ, ನಾನು ಆರಾಮಾಗಿ ಬದುಕ್ತೇನೆ. ಏನು ಯಾಕೆ ನನ್ನ ಮನ್ಸಿಗೆ ಬೇಜಾರು ಮಾಡ್ಯಾರ. ಬೇಜಾರು ಮಾಡೋರು ಮನೆ ಒಳಗಿರೋದಕ್ಕಿಂತ ಇಲ್ಲಿರೋದು ಎಷ್ಟೋ ವಾಸಿ. ಅವ್ರಿಗೆ ಅನಿಸ್ಬೇಕು ನಾನು ಇಲ್ಲಂದ್ರೆ ಈಕಿ ಆರಾಮಾಗದಾಳ ಅಂತ. ಸುಮ್ಮನಿರು. ತವ್ರ ಮನೆ ಒಳಗೆ ನನಗೇನು ಕಡಿಮೆ ಆಗೈತ್ವೆ? ಇದೇ ಹೆಣ್ಮಕ್ಳು ಮಾಡೋ ತಪ್ಪು. ನಮ್ಮ ಒಳಗಿರೋ ದೌರ್ಬಲ್ಯನ ನಾವು ತೋರಿಸ್ಕೋಬಾರ್ದು ಯಾವತ್ತು, ಗೊತ್ತಾ? ಅವ್ರಿಗೆ ನಾವು ನೀನು ಬಿಟ್ಟಿರೋಕ್ಕಾಗಲ್ಲ, ನೀನೇ ನನ್ನ ಜೀವ, ನೀನೇ ನನ್ನ ಸರ್ವಸ್ವ, ನೀ ಇಲ್ಲಂದ್ರೆ ಏನಿಲ್ಲ ಅಂತೇಳಿ ಉಣ್ಣು ತಿನ್ನೋದು ಬಿಡೋದು, ಜಪೋ ಅಂತ ಹತ್ಕೊಂಡು ಕುಂದ್ರೋದು, ಇಲ್ಲ ಚಿಂತೆ ಮಾಡ್ಕೊಂಡು ಕುಂದ್ರೋದು. ಹಿಂಗೆ ಮಾಡಕತ್ರ ಅವ್ರಿಗೆ ಏನು ಅನ್ಸತಿ? ನಮ್ಮನ್ನು ಬಿಟ್ಟು ಏನಿರ್ತತಿ ಹೇಳಿದ, ನಾ ಇಲ್ಲಂದ್ರೆ ಇಲ್ಲ ಅಳಕಿಗೆ ಅಂತ ಅವ್ರಿಗೆ ಅನಿಸ್ತತಿ. ಅನ್ನಿಸ್ಬಾರ್ದು, ಅದು ಅನ್ನಿಸ್ಬಾರ್ದು. ಏನವ ನಿನ್ನಷ್ಟು ತಿಳಿದಕ್ಕೆಲ್ಲ ಬಿಡು ನಾನು. ಇರಿ ಬಾರಪ್ಪ, ಕುಂದ್ರ ಬಾ. ತಡಿ ರೊಟ್ಟಿ ಹಚ್ಕೊಂಬರ್ಲ ನಿಂಗೂ ಎಡ. ಬಿಸಿ 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 ಸಜ್ಜಿ ರೊಟ್ಟಿ ಮಾಡೀನಿ. ಈಕಿಗೇನೋ ಸಜ್ಜಿ ರೊಟ್ಟಿ ತಿನ್ನೋಂಗಾತಂತ, ಅದಕ್ಕೆ ಅದನ್ನ ಮಾಡೀನಿ. ಬೇಕಾ ಹಚ್ಕೊಂಬರ್ಲೆ? ಹಚ್ಕೊಂಬರ್ಲಿ ಅಂತೀಯಲ್ಲ, ಹೋಗಿ ಹಚ್ಕೊಂಬ. ಬಾ ಕುಂದ್ರ ಬಾ. ಬಾಡ್ಕೋ. ಯಾಕ ಹೆಂಡತಿ ಮ್ಯಾಗಷ್ಟು ನಿನ್ನ ಕಾಜಿ ಇಲ್ಲನ ಹೊಲ್ ಕಟ್ಟ ಬಾಡೆ? ಯಾಕ ಎಂಥದ್ದು ಹುಟ್ಟೈತಿ ನನ್ನ ಮಗಳು ಹೊಟ್ಯಾಗ ನೀನು ಊರ್ ಬಾಡೆ? ನನ್ನ ಮೊಮ್ಮಗಳಿಗೆ ಬೇಸರ ಮಾಡ್ತೀಯನ? ಯಮ್ಮ ಬೈಬೇಡ್ಬೇ, ಪರಿಸ್ಥಿತಿನ ಹಂಗಿತ್ತು. ಕೇಳಲ್ಲ, ಡಾಕ್ಟರ್ ಹಂಗಂದಾರ, ಈಕಿ ನೋಡಿ ಹೊಟ್ಟಿಗದನ ಅಂತಾಳ. ಒಮ್ಮೆ ಮನುಷ್ಯಾಗ ಒಂದು ಸ್ವಲ್ಪ ತಳಮಳ ಆತು ನನಗೂ. ಅದಕ್ಕೆ ನಾನು ತಪ್ಪಾತಂತ ಕೇಳಾಕತ್ತೇನಲ್ಲ. ನಾನು ಮಾತಾಡಿದ್ದು ತಪ್ಪಾಯ್ತು ಬಿಡು, ಇಲ್ಲಂತಲ್ಲ. ಅದಕ್ಕೆ ತಪ್ಪಾತು ಏನೋ ಒಂದು. ಅದನ್ನೇ ಬೆಳೆಸ್ಕೊಂತ ಹೋದ್ರೆ ಎದಕ್ಕೆ ಬಂತ ಹೇಳಿ, ನೀನು ನೋಡೋಣತ್ತಾಗ. ಈಗ ಅದಕ್ಕಾಗಿನ ಕರ್ಕೊಂಡು ಹೋಗಿ ಬಂದಿಲ್ಲನ, ಬರ್ವಳು. ನಾನು ಮಕ ನೋಡಕ್ಕೆ ಒಂದು ಈಟ್ರ ಮಾತಾಡ್ತಾಳನ. ಇರಮ್ಮ ಬಾರ್ಲೆ, ಹೋಗೋನ್ ಮನೆಗೆ. ಬೇಸರ ಮಾಡ್ಕೊಂಡು ಇಲ್ಲಿ ಬಂದಿಯಲ್ಲಿ, ನನಗಲ್ಲಿ ಇರಕ್ಕೆ ಆಗೋಲ್ತು. ನಾ ಬರಂಗಿಲ್ಲ. ಇರಮ್ಮ ಹಂಗೆ ಮಾಡಬಾರ್ದವ. ಗಂಡ ಇಲ್ಲಿ ಮಾಟ ಬಂದು ನಾನು ಕರ್ಯಾಕ, ನಮ್ಮ ಕಾಲ್ಗೊಳಗೆ ಗಂಡ ಕರ್ಯಾಕ ಬರೋದಿರಲಿ. ಇಲ್ಲಡಿಲ್ಲ ಸತ್ಯ ಬದುಕಿ ಅಂತನೂ ಕೇಳ್ತಿದ್ದಿಲ್ಲ, ಗೊತ್ತನು? ತವ್ರ ಮನೆಗೆ ಏನಾರ ಶಟ್ಕೊಂಡು ಹೋದ್ವಿ ಅಲ್ಲ, ಹೋಗುದಿಲ್ಲ. ಒಂದೇದ್ದು ಹೋದ್ರೆ ನೋಡೋರು ಯಾರು? ತವ್ರ ಮನೆಗೆ ಕಿಮ್ಮತ್ ಕೊಡ್ತಿದ್ದಿಲ್ಲ. ಹೋದ್ವಿ ಅಂದ್ರೆ ಮುಗ್ದು ಹೋತ್. ಬಾ ಅಂತಿದ್ದಿಲ್ಲ, ಬಿಡು ಅಂತಿದ್ದಿಲ್ಲ. ಒಂದೇದು ಹೆಣ್ಮಕ್ಳು ಹೋಗುತ್ತೂ ಇದ್ದಿದ್ದಿಲ್ಲ ಬಿಡು. ಏನು ಹಂಗಂತರೂ ಕಾಲ್ಮನಿಲ್ಲ. ಪಾಪ ನಿನ್ನ ಗಂಡು ಇಲ್ಲಿ ಮಠ ಕರ್ಯಾಕ ಬಂದಾನ. ಅದಕ್ಕೆ ಇದನ್ನ ಬೆಳೆಸ್ಕೊಂತ ಹೋಗ್ಬೇಡ ಯಾವತ್ತು. ಹೆಣ್ಮಕ್ಳು ಸಂಸಾರ ಅಂದ್ರೆ ಹೆಂಗೆ ಗೊತ್ತನ? ತೆಳ್ಳಗಾತ ಹಿಟ್ಟು ಅದನ್ನ ದ್ವಾಸಿ ಮಾಡಿಬಿಡ್ಬೇಕು, ಅಂಬ್ಲಿ ಮಾಡಿಬಿಡ್ಬೇಕು, ಇಲ್ಲ ರೊಟ್ಟಿ ಮಾಡ್ಬೇಕು. ಗಟ್ಟಿ ಆತಂದ್ರೆ ಒಟ್ಟು ಕೆಡಿಸಿ ಚೆಲ್ಲಬಾರ್ದು. ಅರ್ಥ ಆತಲ್ಲ ನಾ ಏನು ಹೇಳ್ತೇನೆ ಅಂತೇಳಿ. ಅದಕ್ಕೆ ಹೆಂಗೆ ಬರ್ತದೆ ಹೊತ್ತು ಬಂದಂಗೆ ಹೋಗ್ಬೇಕು, ಗೊತ್ತನ? ತಪ್ಪಾಗೈತೆ ನಂದು. ನಾನು ಒಂದು ಕ್ಷಣಕ್ಕೆ ಮಾರಿನಿ. ಇನ್ನೊಮ್ಮೆ ಯಾವತ್ತು ಹಂಗೆ ಅನ್ನೋದಲ್ಲ. ಬಾ ಹೋಗುನು. ಏನು ನಮ್ಮವ್ವ ನಿನ್ನೆ ಅನ್ಸಕತ್ತಾಳ. ನನಗೂ ಅಷ್ಟೇ ಅಲ್ಲಿ ಮನ್ಯಾಗ ಒಂಥರ ಕಾಲ ನಿಂದ್ರವಲ್ವ. ಬಾ ಹಂಗೆ ಮಾಡಬೇಡ. ಬರ್ತೇನೆ. ಆದ್ರೆ ಬೇಜಾರಾತು ನನಗೆ ಭಾಳ. ನೀವು ಮಾತಾಡಿದ್ದ ಹಂಗಿತ್ತು. ಆದ್ರೆ ಒಂದು ಕರಾರು ನೋಡ್ರಿ ಹೇಳಕತ್ತೀನಿ. ನನಗೆ ನಿಮ್ಮವ್ವ ಅದಾಳಲ್ಲ ಅತ್ತಿಗತೆ ನಾ ಇರೋಕ್ಕೆಲ್ಲ. ಏನು ಯಾರು ಅಂದಿದ್ದು ಅನಿಸ್ಕೊಂಡು ಹೊರಗಿನ ಮಂದಿ ಬಂದು ಮನೆ ಮಾತಾಡಿದ್ರು ಕೇಳಿಸ್ಕೊಂಡು ಇರೋ ಅಂತಕ್ಕೆ ನಾ ಅಲ್ಲ. ಇನ್ನೊಮ್ಮೆ ನಿಮ್ಮತ್ತಿ ಅಂದ್ರೆ ನಿಮ್ಮ ಅಪ್ಪನ ತಂಗಿ
ಆಕಿ ಏನಾರ ಬಂದು ವಟ ವಟ ಹಚ್ಚಿದ್ರ ಮಾತಾಡಿದ್ರ ಮಾತಿಗೆ ಮಾತ ನೀನು ಹೆಂಗೆ ಹಂಗ ನಿಮ್ಮ ಅವ್ ಹಿಂಗ ಅದು ಹಂಗ ಇದು ಹಿಂಗ ಅಂತ ಏನಾರ ಮಾತಾಡಕತ್ರ ನಾ ಕೇಳೋದಿಲ್ಲ ಮತ್ತೆ ಹೇಳಕತ್ತೀನಿ. ನನ್ನ ಮನೆ ಒಳಗೆ ಬಂದಿರ್ತಾರ ಈಗ ಏನು ಬರ್ಬೇಕು ಇರ್ಬೇಕು ಹೋಗ್ಬೇಕು ಪ್ರೀತಿಯಿಂದ ನಾಲ್ಕು ಮಾತಾಡಿ ಒಳ್ಳೇದು ಬಯಸೋದಾದ್ರೆ ಬಯಸ್ಲಿ, ಕೆಟ್ಟದ್ದು ಬಯಸೋದು ಕೊಂಕ್ ಮಾತಾಡೋದು ಮಾತಿಗೆ ಚುಚ್ಚು ಮಾತಾಡೋದು ಇದೆಲ್ಲ ನನ್ನ ಅಂತೇಳಿ ಇಟ್ಕೊಳಂಗಿಲ್ಲ. ಹೇಳ್ಬಿಡ್ರಿ ನೀವು ಅಷ್ಟೇ. ಮತ್ತು ನಾ ಕುಲ್ಲ ಎದ್ದು ಹೇಳ್ಬಿಡಕ್ಕೆ ಮತ್ತೆ ಆಮೇಲೆ ಈರು ಹೊಳೆ ಮಾತಾಡ್ತಾಳ ಅಂದ್ರೆ ನಾ ಮತ್ತೆ ಕೇಳಂಗಲ್ಲ ಮತ್ತೆ. ಆತ ಈಗ ಮೊನ್ನೆ ಮಾತಾಡಿಯಲ್ಲ ನಮ್ಮ ಅತ್ತಿಗೆ ಬುದ್ಧಿ ಬೆಟ್ಟಿಗೈತಿ ಯಾಕ್ಯಾರ ಯಾಕೆ ಬಂದು ಮಾತಾಡ್ತಾತೋ ಇನ್ನು ಮಾತಾಡೋದಿಲ್ಲ. ನೀ ತಲೆ ಕೆಡಿಸ್ಕೊಬೇಡ. ಏನು ಅದು ದಾಯಿಗೆ ಹೋತಿಗ ಅದನ್ನೇ ಬೆಳೆಸ್ಕೊಂತ ಕುಂತ್ರೆ ಎದಕ್ಕೆ ಬಂತು ನೀನ ಹೇಳಿ ನೋಡೋಣ ಹಂಗಾರ. ಬಾ ಹೋಗೋಣ ಮನೆಗೆ. ಹಂಗೆ ಒಲ್ಲೆ ಅನ್ಬೇಡ. ಮನ್ಯಾಗ ಮಿಕ್ಸರ್ ತಂದಿದಿ, ಆ ನೈಟಿ ತಂದಿದಿ, ಇನ್ನೂ ಏನೇನೋ ತರ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದಿ. ಇಷ್ಟೆಲ್ಲ ಮಾಡಿ ಮನೆ ಬಿಟ್ಟು ಬರ್ತಾರನ? ಹಾಂ ಆಯ್ತು ಬರ್ತೀನಿ ತಡ್ರಿ ಕುಂದ್ರ ಬರ್ರಿ. ಬಾ ಮತ್ತೆ ಈಗ ಹೋಗುನ. ಹೆಂಗಿದ್ರು ಹೊಳ್ಳೋಕತ್ ಬಸ್ಸು. ಅಯ್ಯೋ ತಡ್ರಿ ಊಟ ಮಾಡತ್ತೀನಿ ಬರ್ರಿ, ನೀವು ಉಣ್ಣು ಬರ್ರಿ, ಉಂಡು ಹೋಗೋಣಂತ. ನಮ್ಮವ್ವ ನೀವೇನು ನಾನು ಬಿಟ್ಟೇ ಬಿಡ್ತೀರ ಅನ್ನಂಗೆ ಮನ್ಸಿಗೆ ಮಾಡ್ಕೊತ ತಳಗತ್ತನ ನಮ್ಮವ್ವ. ಅದ ಹೇಳಿದೆ ನೀನು ನಾಳೆ ನನ್ನೇನು ಬಿಡೋದಿಲ್ಲ ತಗೋರ್ವಾ ಅಂತ ಹೇಳೇನಿ. ಯಾಕಂದ್ರೆ ಏನು ಮಾಡ್ಬೇಕು ಮತ್ತೆ ನಮ್ಮವ್ವ ಅಷ್ಟು ಹೆದರಕತ್ತಾಳ. ಅಯ್ಯೋ ನೀ ತಗ ಬಂದ್ಬಿಟ್ಲೆ ನಮ್ಮಮ್ಮ ನನಗೆ ಇನ್ನೊಂದು ಲಗ್ನ ಮಾಡಕ್ಕೆ ತಯಾರಾಗಿ ಹೇಳಾಗೋತು ನಿನಗೆ. ಇವತ್ತೇನಾರ ನೀ ಬರಂಗಿಲ್ಲ ಅಂತಂದ್ರೆ ನಾಳೆ ಕನೆ ನೋಡಿದ್ಲ ನಮ್ಮವ್ವ ಅಲ್ಲ ನಮ್ಮಮ್ಮ. ಹಂಗೈತಿ ಈಗ ಮನೆಯ ಪರಿಸ್ಥಿತಿ ಗೊತ್ತನ. ನೋಡ್ತಾಳಪ್ಪ. ಇನ್ನೂ ಒಂದು 8 ಕೂರಿ ಆಸ್ತಿ ಇದ್ದಿತ್ತಂದ್ರೆ ಏನಿತ್ತವ ಇರೋದು ಈಟು ಮನಿ ಅದೊಂದು ಈಟು ಏನೋ ಅಂತಾರಲ್ಲ ಈಟ ಆಸ್ತಿಗೆ ನೀ ಯಾರು ತಂದು ಸಸಿ ಮಾಡ್ಕೊಲೆ ಏನೋ ಅಂತೇಳಿ ಇದು ಮಾಡ್ತಾ ಇದ್ದಾಳ ನಿಮ್ಮಮ್ಮ. ಏನಾರ ಒಂದಿಟ್ಟು ಆಸ್ತಿ ಇದ್ದಿತ್ತಂದ್ರೆ ಮುಗಿದು ಹೋದ್ ಕತಿ. ಅಯ್ಯೋ ನನ್ನ ಮೊಮ್ಮಗ ಸರ್ದಾರ ಅವಂಗೇನು ಯಾರು ಬೇಕವ್ರು ಲಗ್ನ ಮಾಡ್ಕೋತಾರಂತೇಳಿ. ಇರಮ್ಮ ಅದನ್ನೆಲ್ಲ ಯಾಕೆ ಮಾತಾಡ್ತಿ? ಯವ್ವ ನಿಂಗೆ ಗೊತ್ತಿಲ್ಲ ಬೇವ ಮುದಿಕ್ಕನ ಬೇರಿಕೆ ಐತದ. ಹೊತ್ತು ಬಂದಂಗೆ ಹೋಗತಿ ಗೊತ್ತನು ನಿಂಗೇನು ಗೊತ್ತು? ಆತ ಬಾ ಊಟ ಮಾಡ್ತೇನೆ ನಾನು ಬಡ ಹೋಗುನಂತ. ಅತ್ತೆ ಹಾಕೊಂಬರ್ಬೇ ನಂಗೂ. ಆತಪ್ಪ ಒಟ್ಟು ಎಲ್ಲ ಬಗೆ ಹರಿತಲ್ಲ ನಿಮ್ದು ಅಷ್ಟ ಸಾಕು. ಏನಾತವ ಯಾಕೆ ಬರಕ್ಕೆ ತಡ ಮಾಡಿದ್ರಿ? ಅದು ಅಮ್ಮ ಅಲ್ಲಿ ಏನಾಯ್ತು ಗೊತ್ತಾ ಹೋಗಿದ್ವಲ್ಲ ಇಷ್ಟೆಲ್ಲ ಆತಮ್ಮ. ಅದು ಪಾಪ ಈರಮ್ಮನು ಬೇಸರ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಲಕಿನ. ಪಾಪ ನಮ್ಮ ಮಾವ ಅತ್ತಿನೂ ಭಾಳ ಬೇಸರ ಮಾಡ್ಕೊಂಡಿದ್ರು. ಅಯ್ಯೋ ದೇವ್ರಿ ಹಂಗೆ ಬಿಡವ ಅದು. ಒಂದೊಂದ್ಸಲ ಮನುಷ್ಯನ ಪರಿಸ್ಥಿತಿ ಕೆಟ್ಟಾಗ ಏನು ಅಕ್ಕತ್ತಿ ಅನ್ನೋದು ಹೇಳೋಕ್ಕಾಗಲ್ಲ. ಏನು ಅಯ್ಯೋ ಹುಲ್ಲು ಕಡ್ಡಿನೂ ಎದುರಾಗಿ ನಿಂತದಂತ ಕರೆನ ಏನು ಮಾಡೋಕ್ಕಾಕೈತಿವ. ಈಗೇನು ಬರ್ತೇನಂತ ಹೋಗ್ಯಾಳು ನಂಗೆ ಒಲೆ ಅಂತ ಹೋದ್ಲು. ಅದೆಲ್ಲ ಏನಿಲ್ಲಮ್ಮ ಸಿಟ್ಟು ಬಂದೈತಿ ನಾ 2 ದಿನ ಇರ್ತೇನೆ ಅಂತ ಸಿಟ್ಟಿಗೆದ್ದ ಹೋದ್ಲು. ಬರ್ತಾಳ ಆಕಿಗೆ ನಮ್ಮ ಅಣ್ಣನ ಮೇಲೆ ಭಾಳ ಪ್ರೀತಿ. ನಮ್ಮ ಅಣ್ಣನ ಬಿಟ್ಟು ಆಕಿನೂ ಇರೋದಿಲ್ಲ. ಇಷ್ಟಪಟ್ಟು ಮದುವೆ ಮಾಡ್ಕೊಂಡಾಳ. ಮೊದಲ ನಮ್ಮ ಅಣ್ಣಂದ್ರೆ ಇಷ್ಟ ಆಕಿಗೆ. ಏನೋ ಈಗ ಸಣ್ಣ ಪುಟ್ಟ ಮಾತು ಬಂದೈತೆ ಸಿಟ್ಟು ಬಂದೈತೆ ಹೋಗ್ಯಾಳ. ಆದ್ರೆ ಬರ್ತಾಳ. ಏನು ಅದು ಶಬ್ದ ಕಟ 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 ಬಡಿಯಾಕತ್ತಂತ ಕೇಳಾಕತ್ತಿಲ್ಲ? ಮನೆ ಬಾಜುಕಿಲ್ಲ ಮನೆ ಕಟ್ಟಾಕತ್ತಾರಲ್ಲಮ್ಮ ಅವ್ರು ಕಟ್ ಬಡ್ದ ಬಡಿಯಾಕತ್ತಾವ ಸೌಂಡ್. ಆಗ್ಲಿ ಬಿಡು ಗಂಡ ಐತಿ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡವ. ಹಂಗೆ ಎಲ್ಲ ಈ ಜಗಳ ಅದು ಜುಗುಡ ದುಮ್ಮಾನ ಎಲ್ಲ ಬರೋದೇ ಇದೆ. ಗಂಡ ಐತಿ ಜಗಳ ಉಂಡು ಮಲಗು ಮಠ ಅಂತಾರ. ಈ ಕಿಲ್ಲೇ ಇದ್ದಿದ್ರೆ ಉಣ್ಣು ಮಕ್ಕಳದ್ರಾಗ ಮುಗಿತಿತ್ತೆ. ಮತ್ತೆ ಅಲ್ಲದಾಳಲ್ಲ ಅದಕ್ಕೆ ಮುಂದುವರ್ದತ್ತೆ ಅಷ್ಟೇ. ಏನು ತಲೆ ಕೆಡ್ಸ್ಕೊಬೇಡ. ಕೊಡ್ತಾರೆ ನಿಮ್ಮ ಅಣ್ಣಗೆ ಹೋಗಿ ಕರ್ಕೊಂಬ ಅಂತ ಹೇಳಿ ಫೋನ್ನೇ ಬೇಕಾರೆ ಫೋನ್ ಹಚ್ಚಿ ಆಮೇಲೆ ಏನು ಅದಾಗಲಿ ನಮ್ಮ ಮನೆ ಅಂದು ಹೇಳವ ತಾಯಿ ಮಗಳ ಜಗಳ ಮುಗಿವಲ್ತಲ್ಲ. ಏನಾತ್ ಬೇ? ಏನಾತಂದ್ರೆ ಮನೆ ಸಿಟ್ಟಿಗೆ ದಾನ ನಿಮ್ಮಿದ್ರಿಗೆ ಹೊಡಿಲಿಲ್ಲ. ಅದ ಸಿಟ್ಟು ಬಂದ ತೆಕ್ಕಿಗೆ ಅದಕ್ಕೆ ಹೋಗಿ ಗಂಡ ಮನೆ ಕುಂತಾಳ. ಬೇಡ ಏನು ಬೇಡ ತವ್ರ ಮನೆಗೆ ಯಾರಿಲ್ಲ ನನಗೆ ಹಂಗೆ ಹಿಂಗೆ ಜಗಳ ಮಾಡಿ ನಿಮ್ಮ ಅಪ್ಪಗೆ ಸಿಟ್ಟು ಬಂದ್ಬಿಟ್ಟತಿ. ಅದಕ್ಕೆ ಹೋಗಿ ಮಾತಾಡ್ಸಿ ಕರ್ಕೊಂಬರ್ರಿಕಿನ್ನ ಇಲ್ಲ ಮಾತಾಡ್ಸ್ಯಾರ ಬರ್ರಿ ಅಂತ ಹೇಳ್ಯಾರ. ಇದಕ್ಕೆ ನಾನು ನೀನು ಹೋಗುನಂತ. ಹಾಕಿದ ತಪ್ಪಲ್ಲ ಅನ್ಬೇ. ಏನಪ್ಪಾ ತಂಗಿ ನನ್ನ ನೆನಪೈತೆ ಇಲ್ಲ? ಆಕಿದ ತಪ್ಪಲ್ ಬಿ ಅಂದ್ರೆ ಏನ್ ಆಕಿನೇನ್ ಮತ್ತೆ ಜೈಲಿಗೆ ಹಾಕಿಸ್ತೀನಿ? ಕಸ್ತೂರಿ ಹೋಗುವ ಒಳಗೆ ಏನ್ ಕೆಲ್ಸ ಐತಿ ಮಾಡಿ ಹೋಗು. ನೋಡು ನಾ ಹೇಳೋದು ಇಷ್ಟ ಅರ್ಥ ಮಾಡ್ಕೊ ನೀನು. ಏನ ತಂಗಿಕ್ಕಿ ಎಷ್ಟ ಆದ್ರು ಆಕಿ ಈಗ ಏನೋ ಒಂದ್ ತಂಗಿ ಏನೋ ಒಂದ್ ಸಿಟ್ನಾಳಿಗೆ ಏನೋ ಒಂದ್ ಅಂದಾಳ. ಅದಕ್ಕ ನೀ ಹೋಗಿ ಇದಕ್ಕಿದ್ದಂಗ ಆಕಿ ಮ್ಯಾಗ ಜಗಳ ಮಾಡೋದು ಏನಾರ ಒಂದ್ ಅನ್ನೋದು ಇದು ಸರಿಯಲ್ಲ. ಹೇಳುದು ಕೇಳೋಟು. ಏನ ಹೆಂಗಾರ ಏನ್ ತಂಗಿ ಸಂಬಂಧ ಏನ್ ಕಳ್ಕೊಬೇಕಂತ ಮಾಡಿಯೇನಿ? ಹೆಂಗ ಏನ್ ಆಕಿ ನೀನ್ ಮನಸ್ನಾಗ ಇಟ್ಕೋಬೇಕಂತ ಮಾಡಿಯ ನೀನು? ನಾನೆಲ್ಲಪ್ಪ ಹಂಗಂದ್ಯ? ಅನ್ಲಿಲ್ಲ ಮಾಡ್ತಾ ಅದಿ. ಅಲ್ಲ ನಿಮ್ಮವ್ವ ನಿಮ್ ತಂಗಿ ಕುಟ್ ಜಗಳ ಮಾಡಿ ಆಕಿನ್ ಕಳಿಸಿ ಏನ ಎಷ್ಟೊತ್ತಾತ ನಿನ್ನ ಮನ್ನೇನ ಆಗೈತಿದ್ ಘಟನೆ. ನೀ ಹೋಗಿ ಅತ್ತಿ ಮನ್ಯಾಗ ಕುಂತಿ ಅಲ್ಲಿ ಸಂಗ್ರಸಾಕ ನಿನ್ನ ಮಾತೆಲ್ಲ ಕೇಳಿಸ್ಕೊಂಡೆ ಬಿಡು. ನಾನು ಅಲ್ಲಿ ಬೇಕಾದಾಗಲ್ಲಕ್ಕೋ ನೀ ದವಾಖಾನಿ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಪರೀಕ್ಷೆ ಮಾಡಿಸಿ ಅಷ್ಟೆಲ್ಲ ಮಾಡ್ಸೋ ಕೆಲಸ ಏನೈತಿ? ಅವ್ರ ಸಂಸಾರ ಅವ್ರು ಮಾಡ್ಕೊತಾರ. ಬೇಕಂದ್ರ ಏನ ಅವ್ರಿಗೆ ಗೊತ್ತಿರ್ತೈತಿ ಹೆಂಗ್ ನಿಭಾಯಿಸ್ಕೋಬೇಕಂತೇಳಿ. ಅದನ್ನ ನೀ ಹೋಗಿ ಎಲ್ಲ ಮಾಡ್ಬೇಕಾತನ? ನೋಡು ಹಿಂಗ ಅತ್ತಿ ಮನೆಯವ್ರಿಗೆ ನೀನು ಹಿಂಗ 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 ನೀನು ಇಷ್ಟೊಂದೆಲ್ಲ ನೀನು ಸಡ್ಲು ಕೊಡೋದು ಒಳ್ಳೇದಲ್ಲ. ಹೇಳೋದು ಕೇಳು. ಇಲ್ಲಪ್ಪ ನಾ ಏನ್ ಸಡ್ಲು ಕೊಟ್ಟಿಲ್ಲ. ಸಡ್ಲು ಕೊಟ್ಟಿ ಮೊದಲು ಹೋಗಿ ನಿಮ್ ತಂಗಿ ಕರ್ಕೊಂಬ. ಈಗ ನೀ ಇಷ್ಟು ಸಡ್ಲು ಕೊಟ್ಟೆ ಅಂದ್ರ ನಾಳೆ ಎಲ್ಲ ಒಂದಕ್ಕೂ ನಿನ್ನ ಕರ್ಯಾಕ್ ನಿಂದಿರ್ತಾರ. ಅವಾಗ ಏನ್ ಮಾಡ್ತಿ? ಹಳೆಯ ಅನ್ನು ಗತ್ತು ಕಾಯ್ಕೋಬೇಕು ನೀನು. ಆತ್ ಬಿಡಪ್ಪ ಹೋಗ್ಬರ್ರಿ ನೀನು ನಿಮ್ಮವ್ವ. ನಾನು ನಿಮ್ಮವನ ಹೋಗ್ಬೇಕಂದ್ವಿ. ಯಾಕ ಅಣ್ಣ ಬರ್ಲಿ ಲೋಡ್ ಕರ್ಯಾಕಂತ ಅಕ್ಕಿ ಮನ್ಸಿಗೆ ಅನಿಸ್ಬಾರ್ದಲ್ಲ. ಅದಕ್ಕ ನೀನು ನಿಮ್ಮವ್ವನ ಹೋಗಿ ಬರ್ರಿ. ಆತ್ಪ ಈಗ ಹೋಗ್ಬರ್ತೀವಿ.
ಅಪ್ಪ ಕಾಯಿ ಮಂಡಿಗೆ 1,000 ಕಾಯಿ ಕಳ್ಸಂದಿದ್ರು ಅವರು. ಅದೆಲ್ಲ ನಂಗೆ ಗೊತ್ತು, ನಾ ಕಳಿಸ್ತೇನೆ. ನೀ ಹೋಗಿ ನಿಂದ ಅಲ್ಲಿ ಹೋಗಿ ಬರೋಗಿ ನೀ. ತಡಿಪ, ಈಗ ಅಲ್ಲ ಇನ್ನೊಂದು ಅರ್ಧ ತಾಸು ಆಕತಿ. ಒಂಚೂರು ಅಡಿಗೆ ಮಾಡ್ಕೊಂಡೀನಿ ಚಲೋತ್ತಂಗ ಪಾಪ್ ಕಟ್ಕೋತೀನಿ. ಆಕಿಗೆ ಇಷ್ಟ ಅಂತೇಳಿ ಕೊಬ್ಬರಿ ಮಿಠಾಯಿ ಮಾಡ್ಕೊಂಡೀನಿ. ಆಕಿ ತಿಂತಾಳಗನ ಜೀವದಾಳ ಅದ್ರ ಮ್ಯಾಗ ಅದನ್ನ ಕೊಟ್ಟರೆ ಒಂದಿಷ್ಟು ಸಮಾಧಾನ ಹಾಕೊಳ್ಳೋಣ. ಅದಕ್ಕೆ ಮನೆ ನಾನು ಹೊಡೆದೇನೆ, ಅದಕ್ಕೆ ಸಿಟ್ಟು ಬಂದಿರ್ತೈತಿ. ಈಗ ಅದಕ್ಕೆ ಅದನ್ನು ಕೊಡ್ತೀನಿ. ಬರ್ತೀನಿ ತಡಿ ಹೊಳ್ಳಿ. ಬಿಡು ನೀರಾಕ ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಅಪ್ಪಾಜಿ ಹೆಂಗಿದ್ದಿ? ಸುಮ್ ಕುಂದ್ರ ಅಷ್ಟೇ. ಆದ್ರೆ ಮೀನ್ ಜಿಗಾತಾವ ಜಿಗಾತ